ನಿಮ್ಮ ಮನೆ ಮನೆ ಬಾಗಿಲಿಗೂ ನ್ಯೂಸ್ 18 ಬಂದಿದೆ. ನಿಮ್ಮ ಸಮಸ್ಯೆಗಳನ್ನು ಕೇಳೋದಕ್ಕೆ, ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗೋದಕ್ಕೆ, ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ನಿಮ್ಮ ಸಮಸ್ಯೆ ಏನು ಅನ್ನುವಂಥದ್ದನ್ನು ತಿಳಿಸೋದಕ್ಕೆ, ಈ ಮೂಲಕವಾಗಿ ನಿಮ್ಮ ಊರಿನಲ್ಲಿ ಆಗಬೇಕಾದಂತಹ ಅಭಿವೃದ್ಧಿ ಹಾಗೂ ಬೆಳವಣಿಗೆಯನ್ನು ಕಾಣುವಂತಹ ನಿಟ್ಟಿನಲ್ಲಿ ನಾವು ಬಂದಿದ್ದೀವಿ. ಇದುವೇ ಇವತ್ತಿನ ವಿಶೇಷ, ನಮ್ಮೂರಲ್ಲಿ ನ್ಯೂಸ್ 18. ಇವತ್ತು ನಾನು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಹಾರೋಹಳ್ಳಿ ತಾಲೂಕಿನ ಬನ್ನಿಕುಪ್ಪೆ ಅನ್ನುವಂಥ ಒಂದು ಗ್ರಾಮದಲ್ಲಿದ್ದೀನಿ. ಹೇಳಿ ಕೇಳಿ ಹಾರೋಹಳ್ಳಿಯಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಆಗ್ತಾ ಇದೆ. ಜೊತೆಗೆ ಪ್ರಮುಖವಾಗಿ ಇಲ್ಲಿರುವಂಥ ಕಾರ್ಖಾನೆಗಳ ನೀರು ಈಗಾಗಲೇ ಇಲ್ಲಿರುವಂಥ ಕೆರೆಗಳು ಸೇರ್ತಾ ಇರುವಂಥದ್ದು. ಇದರಿಂದ ಕಲುಷಿತ ಆಗ್ತಾ ಇದೆ ನೀರು, ಸಾಕಷ್ಟು ಆರೋಗ್ಯದ ಮೇಲೆ ಪ್ರಭಾವ ಬೀರ್ತಿದೆ ಅಂತ ಹೇಳ್ಬಿಟ್ಟು ಈ ಸುತ್ತಮುತ್ತ ಇರುವಂತಹ ಗ್ರಾಮದ ಜನರು ಹಲವು ಬಾರಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆದರೆ ಇದುವರೆಗೂ ಯಾವುದೇ ರೀತಿಯಂಥ ಆ್ಯಕ್ಷನ್ ಇಲ್ಲ. ಜೊತೆಗೆ ಫ್ಯಾಕ್ಟ್ರಿಯಿಂದ ಹೋಗ್ತಿರುವಂಥ ನೀರು ಕಲುಷಿತ ಆಗಿ ಯಾವೆಲ್ಲ ರೀತಿಯಂಥ ಸಮಸ್ಯೆಗಳಾಗಿ ಮಾರ್ಪಾಡ್ತಿದೆ ಅನ್ನೋಂಥದ್ರ ಬಗ್ಗೆ ಮಾತನಾಡೋದಕ್ಕೆ ಬನ್ನಿಗುಪ್ಪ ಮತ್ತು ಸುತ್ತಮುತ್ತಲಿನ ಗ್ರಾಮದ ಜನರಿಗೆ ನನ್ನ ಜೊತೆ ಇದ್ದಾರೆ. ಅವ್ರನ್ನೂ ಕೂಡ ನಾನು ಒಬ್ಬೊಬ್ಬರನ್ನಾಗೆ ಮಾತನಾಡಿಸ್ತೀನಿ. ಸುತ್ತಮುತ್ತಲ ಊರುಗಳು ಹೋಗಬಾರ್ದು, ಈ ಫ್ಯಾಕ್ಟ್ರಿಯಿಂದ ಯಾರಿಗೂ ಸಾರ್ವಜನಿಕವಾಗಿ ತೊಂದರೆ ಆಗಬಾರ್ದು, ಅದರಲ್ಲಿ ಬರುವಂಥ ನೀರನ್ನು ನಿಮ್ಮದೇ ಆವರಣದಲ್ಲಿ ಅದನ್ನು ಯಾವ ರೀತಿ ಡೆಸ್ಟ್ರಾಯ್ ಮಾಡಬೇಕು ಅನ್ನೋಂಥದ್ರ ಬಗ್ಗೆ ನಿಮ್ಗೆ ಅರಿವಿರಬೇಕು, ಅದ್ರ ಬಗ್ಗೆ ಪ್ಲ್ಯಾನಿಂಗ್ ಇರಬೇಕು ಅಂತೇಳಿ. ಇದು ಯಾವುದು ಇಲ್ಲದೇನೆ ಪರ್ಮಿಷನ್ಗಳು ಕೊಟ್ಟರೆ ಹೇಗೆ ಅಂತ ಈಗಾಗಲೇ ನಮ್ಮ ತವರು ಜಿಲ್ಲೆ DK ಶಿವಕುಮಾರ್ ಅವರು, ರಾಜ್ಯದ ಉಪಮುಖ್ಯಮಂತ್ರಿಗಳು, ಅವರು ಒಂದು ತೀರ್ಮಾನ ತೊಗೊಂಡ್ರು. ರಾಮನಗರ ಜಿಲ್ಲೆನ ಬದಲಾವಣೆ ಮಾಡಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಿದ್ರು. ಅಂದರೆ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಉದ್ದೇಶ ಅವ್ರದ್ದು. ನಾವ್ಯಾರೂ ಕೂಡ ಅಭಿವೃದ್ಧಿ ವಿರೋಧಿಗಳಲ್ಲ, ನಮಗೆ ಅಭಿವೃದ್ಧಿ ಆಗದೆ ಭಾಳ ಮುಖ್ಯ. ಆದರೆ ಅಭಿವೃದ್ಧಿ ಹೆಸರಲ್ಲಿ ಈಗ ಜನಗಳಿಗೆ ಅನಾನುಕೂಲ ಆಗುವಂಥದ್ದು ಆಗಬಾರ್ದು. ಇವತ್ತು ಏನು ಕೈಗಾರಿಕಾ ಪ್ರದೇಶದಲ್ಲಿ ಹಲವಾರು ಕೈಗಾರಿಕೆಗಳು ಬಂದಿದ್ದಾವೆ, ಫ್ಯಾಕ್ಟ್ರಿ ಕಂಪ್ನಿಗಳು ಬಂದಿದ್ದಾವೆ. ಆದರೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತೇಳಿ ಇಲ್ಲಿ ಜನಗಳ ಮತ್ತು ಇಲ್ಲಿ ಜಾನುವಾರುಗಳ ಯಾವುದೇ ನೋವುಗಳನ್ನ ತಗೊಳ್ಳುವಂಥ ಸ್ಥಿತಿಲಿಲ್ಲ. ಅವರು ಅನುಕೂಲ ಆಗಬೇಕು, ಆದಾಯ ಆಗಬೇಕು, ಆ ಒಂದು ಹಿತದೃಷ್ಟಿಯಿಂದ ಇಲ್ಲಿ ಬಂದಿದ್ದಾರೆ. ಬಂದು ಏನು ಮಾಡ್ತಾರೆ, ಇಲ್ಲಿ ಬರೀ ಜಲ ಮಾಲಿನ್ಯ, ವಾಯು ಮಾಲಿನ್ಯ ಆಗ್ತಾಯಿಲ್ಲ, ಶಬ್ದ ಮಾಲಿನ್ಯ ಕೂಡ ಆಗ್ತಾಯಿದೆ, ಹಲವಾರು ತೊಂದರೆಗಳಾಗ್ತಾ ಇದ್ದಾವೆ. ಇಲ್ಲಿರ್ತಕ್ಕಂಥ ಕನ್ನಡಿಗರಿಗೆ ಉದ್ಯೋಗ ಇಲ್ಲ. ಎಲ್ಲ ಉತ್ತರ ಭಾರತದಿಂದ ಬರ್ತಕ್ಕಂಥವ್ರು, ಅಂತಾರಾಜ್ಯದಿಂದ ಬರ್ತಾ ಇರ್ತಕ್ಕಂಥ ಮಾತ್ರ ಉದ್ಯೋಗ ಕೊಡ್ತಾ ಇದ್ದಾರೆ. ಈಗಾಗಲೇ ನಾವೆಲ್ಲ ಸ್ನೇಹಿತರು ಮಾತಾಡಿದ್ರು, ಏನು ಅಧಿಕಾರಿ ವರ್ಗದಲ್ಲಿ ಇವತ್ತು ಪೊಲ್ಯೂಷನ್ ಬೋರ್ಡ್ ಇರ್ಬೋದು, ವಾಯು ಮಾಲಿನ್ಯ, ಜಲಮಾಲಿನ್ಯ ಯಾವುದೇ ಇರ್ಬೋದು, ಮಾಲಿನ್ಯ ತಡೆಯುವಂಥ ಅಧಿಕಾರಿಗಳು ಕ್ರಮ ವಹಿಸಬೇಕು. ಭಾಳ ಮುಖ್ಯವಾಗಿ ಅದನ್ನು ಮಾಡಬೇಕು. ಅದು ಮಾಡೋಕ್ಕೆ ನಮ್ಮ ಸ್ನೇಹಿತರು ಹೇಳ್ದಂಗೆ ಏನಾಗ್ತಂದರೆ ಧಮಕಿ ಹಾಕುವಂಥದ್ದು, ಈ ಕಾರ್ಖಾನೆಗಳ ಮಾಲೀಕರು ಯಾರವ್ರು ಬೇರೆಯವ್ರನ್ನ ಬಿಟ್ಟು ರೌಡಿಗಳನ್ನ ಬಿಟ್ಟು ಧಮಕಿ ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಈ ಕೂಡಲೇ ಕ್ರಮ ವಹಿಸಬೇಕು. ನಾವೆಲ್ಲ ಕೂಡ ಒತ್ತಾಯ ಮಾಡ್ತಾ ಇದ್ವಿ, ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು, ಎಲ್ಲ ಮಾಲಿನ್ಯಗಳು ತಡೆಗಟ್ಟಬೇಕು ಅಂತ ಒತ್ತಾಯ ಮಾಡಿ. ಏನು ಸಮಸ್ಯೆ ಅನ್ನೋದು ನಿಮ್ಮವ್ರು ಹೇಳ್ತಿರೋಂಥದ್ದಷ್ಟೇ ಆಯಿತು, ಹೋರಾಟ ಮಾಡೋಕ್ಕೆ ನಾವು ರೆಡಿ ಅಂತ. ಯಾವ ರೀತಿ ಅಂತ ಹೋರಾಟ ಮಾಡೋದಕ್ಕೆ ಮುಂದಾಗ್ತೀರಾ ಅನ್ನುವಂಥದ್ದು ವಿಚಾರ ಸರ್? ನೋಡಿ, ಹೋರಾಟದಲ್ಲಿ ಹಲವಾರು ವಿಧಗಳಿದ್ದಾವೆ. ನಾವು ಈಗಾಗಲೇ ಎಚ್ಚರಿಕೆ ಕೊಟ್ಟಿದ್ದೀವಿ, ಅಧಿಕಾರಿಗಳು ಕ್ರಮ ವಹಿಸಬೇಕು. ವಹಿಸಲಿಲ್ಲ ಅನ್ನೋ ಸಂದರ್ಭದಲ್ಲಿ ಹಲವಾರು ಸಂಘಟನೆಗಳು, ದಲಿತ ಸಂಘಟನೆಗಳಿರ್ಬೋದು, ರೈತಪರ ಸಂಘಟನೆಗಳಿರ್ಬೋದು, ಕನ್ನಡ ಪರ ಸಂಘಟನೆಗಳಿರ್ಬೋದು, ಎಲ್ಲ ಒಕ್ಕೂಟದ ಸಂಘಟನೆಗಳು ಸೇರಿ ಉಗ್ರವಾದ ಹೋರಾಟ ಮಾಡಬೇಕಂತೇಳಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮತ್ತು ಶಾಸಕರಿಗೆ, ಸಂಬಂಧಪಟ್ಟಂಥ ಸಂಸದರಿಗೆ ಮತ್ತು ಜಿಲ್ಲಾ ಇಲ್ಲಿ ಏನಿರ್ತಕ್ಕಂಥ ಅಧಿಕಾರಿಗಳಿಗೆ, ನಮ್ಮ ಉಪಮುಖ್ಯಮಂತ್ರಿಗಳಿಗೆ ಎಲ್ಲರಿಗೂ ಸೇರಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಓಕೆ, ಕೇಳಿದ್ರಲ್ಲಿ ಇದು ಹಾರೋಹಳ್ಳಿ ಸಮೀಪ ಇರುವಂತಹ ಗ್ರಾಮಸ್ಥರ ಒಂದು ಮಾತು. ಇಲ್ಲಿರುವಂಥ ಇಂಡಸ್ಟ್ರಿಯಲ್ ಏರಿಯಾದಿಂದ ಇವತ್ತು ನಾವು ಸಾವು ಬದುಕಿನ ನಡುವೆ ಹೋರಾಟವನ್ನು ಮಾಡ್ತಾ ಇದ್ವಿ. ಕಾರಣ ಏನು ಅಂತಂದರೆ ಅಲ್ಲಿಂದ ಬರುವಂಥ ಕಲುಷಿತ ನೀರು ಅದು ನೇರವಾಗಿ ಕೆರೆಗೆ ಹೋಗುತ್ತೆ. ಅಂತರ್ಜಲ ಈಗಾಗಲೇ ಹಾಳಾಗಿದೆ. ಅದನ್ನು ಕುಡಿಯುವಂಥ ಮುಖಾಂತರವಾಗಿ ನಮಗೆ ರೋಗಗಳು ಬರೋಕ್ಕೆ ಶುರುವಾಗ್ತಿದೆ. ಸಾಕಷ್ಟು ಬಾರಿ ಮನವಿ ಮಾಡಿದ್ದೀವಿ, ಯಾವುದೇ ರೀತಿಯಂಥ ಪ್ರಯೋಜನ ಆಗಿಲ್ಲ. ಇನ್ನು ಮೇಲಾದರೂ ಕೂಡ ಅಟ್ಲೀಸ್ಟು ಈ ಸಮಸ್ಯೆಯನ್ನು ಬಗೆಹರಿಸಲಿಲ್ಲ ಅಂತಂದರೆ ಉಗ್ರವಾದಂಥ ಹೋರಾಟವನ್ನು ಮಾಡ್ತೀವಿ. ಅದು ಕೇವಲ ರಾಜ್ಯ ಸರ್ಕಾರಕ್ಕಲ್ಲ, ಕೇಂದ್ರ ಸರ್ಕಾರಕ್ಕೂ ಕೂಡ ಮುಟ್ಟುವಂಥ ನಿಟ್ಟಿನಲ್ಲಿ ಹೋರಾಟಕ್ಕೆ ಸಿದ್ಧವಾಗಿದ್ದೀವಿ ಅನ್ನೋದೊಂದು ಎಚ್ಚರಿಕೆಯ ಸಂದೇಶವನ್ನು ಸರ್ಕಾರಕ್ಕೆ ಕೊಡ್ತಾ ಇದ್ದಾರೆ. ಇದು ಈ ಊರಿನ ಸಮಸ್ಯೆ. ನಾಳೆ ಮತ್ತೊಂದು ಊರಿನ ಸಮಸ್ಯೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.